टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಅಮಾಯಕರ ಮೇಲೆ ಅಟ್ಟಹಾಸ ಮೆರೆದಿದ್ದ ಪಾಕ್ನ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಮೂಲಕ ಪಾಠ ಕಲಿಸಲಾಗಿದೆ. ಆದರೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಈಗ ದೇಶದಲ್ಲಿ ರಾಜಕೀಯ ಯುದ್ಧ ಶುರುವಾಗಿದೆ. ಆಪರೇಷನ್ ಸಿಂಧೂರದ ಹೆಸರಲ್ಲಿ ರಾಜಕೀಯ ಯುದ್ಧ. ಸಿಂಧೂರದ ಬಿಸಿನೆಸ್ ಪ್ರಧಾನಿ ಮೋದಿಗೆ ದೀದಿ ಗುದ್ದು. ಆಪರೇಷನ್ ಸಿಂಧೂರ ಕೇಂದ್ರ ಸರ್ಕಾರ ತನ್ನ ಸೇನಾ ಶಕ್ತಿಯನ್ನು ಪ್ರದರ್ಶಿಸಿದ ಪ್ರತೀಕ ಅಂತ ದೇಶದ ಮುಂದೆ ಹೇಳ್ಕೊಳ್ತಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲೂ ಚುನಾವಣಾ ಪ್ರಚಾರಗಳಲ್ಲಿ ಪ್ರಧಾನಿ ಮೋದಿ ಇದೇ ಮಾತುಗಳನ್ನೇ ಆಡಿದ್ದಾರೆ. ದೀದಿ ಕೋಟೆಯಲ್ಲಿ ಅಬ್ಬರಿಸಿದ ಪ್ರಧಾನಿ ಮೋದಿ ಮತ್ತೆ ಪಾಕ್ ವಿರುದ್ಧ ಅಬ್ಬರಿಸಿದ್ರು. आतंकवादियों ने हमारी बहनों का सिंदूर मिटाने का दुस्साहस किया. हमारी सेना ने उनको सिंदूर की शक्ति का एहसास करा दिया और पाकिस्तान समझ ले 3 बार घर में घुस करके मारा है. ಇಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರವನ್ನು ಟೀಕಿಸಿದ ಮೋದಿ ಇಲ್ಲಿನ ಸರ್ಕಾರದ ನಿರ್ದಯತೆಗೆ ಸಾಕ್ಷಿ ಅಂದ್ರು. ಇದರಿಂದ ಕೆರಳಿರೋ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮೋದಿ ಆಪರೇಷನ್ ಸಿಂಧೂರವನ್ನ ಪ್ರಚಾರಕ್ಕೆ ಬಳಸ್ತಿದ್ದಾರೆ. ಮೊದಲು ನಿಮ್ಮ ಪತ್ನಿಗೆ ಸಿಂಧೂರವನ್ನ ಯಾಕೆ ಕೊಡಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. But please remember, every woman they have a respect. They take sindoor from their husband. But PM Modi is saying just like, you are not the husband of everybody. Why you are not giving sindoor to your Mrs. first? ಇಷ್ಟೇ ಅಲ್ಲ, ಆಪರೇಷನ್ ಬಂಗಾಳ ಮಾಡ್ತೀವಿ ಅಂತ ಕೇಂದ್ರ ಸಚಿವರೊಬ್ಬರು ಹೇಳಿದ್ರು. ಇದಕ್ಕೆ ಸವಾಲು ಹಾಕಿದ ಮಮತಾ ಬ್ಯಾನರ್ಜಿ ತಾಕತ್ತಿದ್ರೆ ನಾಳೆಯೇ ಚುನಾವಣೆಗೆ ಬನ್ನಿ, ಎದುರಿಸಲು ನಾವು ಸಿದ್ಧ ಅಂದ್ರು. Like Operation Sindoor, they will do the Bengal operation also. Operation of Bengal. I challenge them. If they have the guards, you go election for tomorrow. We are ready and Bengal is ready to accept your challenge. ಭಾರತದ ಬ್ರಹ್ಮೋಸ್ ನಮ್ಮ ಪ್ಲಾನ್ ಫೇಲ್ ಮಾಡ್ತು. ಅಜರ್ಬೈಜಾನ್ನಲ್ಲಿ ನೋವು ತೋಡಿಕೊಂಡ ಪಾಕ್ ಪ್ರಧಾನಿ. ಇನ್ನು ಇದೇ ಮೊದಲ ಬಾರಿಗೆ ಭಾರತದ ಬ್ರಹ್ಮೋಸ್ ಹೆಸರು ಪಾಕಿಸ್ತಾನದ ಪ್ರಧಾನಿ ಬಾಯಲ್ಲೇ ಹೊರಬಿದ್ದಿದೆ. ಆಪರೇಷನ್ ಸಿಂಧೂರದ ವೇಳೆ ಭಾರತದ ದಾಳಿ ಬಗ್ಗೆ ಖುದ್ದು ಶಹಬಾಜ್ ಶರೀಫ್ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. 9th and 10th night we decided to respond in a measured fashion to Indian aggression, and we had decided that at 4:30 in the morning after Fajr prayers, Pakistan Armed Forces led very ably by our Field Marshal, Chief Army Staff sitting here, Syed Asim Munir, teach a lesson to our enemy. But before that hour reached, India again launched missile attacks, BrahMos, and hit Pakistan's various provinces, including airport in Rawalpindi and other places. ಈ ಮಧ್ಯೆ ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ರವಾನಿಸಿದ್ರು. ಮಾಡೋದಾಗಿದ್ರೆ ಇನ್ನು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಆದ್ರೆ ತಾಳ್ಮೆಯೂ ಮುಖ್ಯ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಭಾರತದ್ದೇ ಅಂತ ಹೇಳೋ ದಿನ ದೂರವಿಲ್ಲ ಅಂದಿದ್ದಾರೆ. स्वाभिमान, आत्मा की आवाज और स्वेच्छा से भारत की मुख्य धारा में कभी न कभी जरूर वापस लौटेंगे. मैं जानता हूं वहां के अधिकांश लोग भारत के साथ एक जुड़ाव महसूस करते हैं. बड़ी संख्या है जो भारत के साथ जुड़ाव महसूस करती है पीओके में, और हमें विश्वास है कि प्रेम, एकता और सत्य के मार्ग पर चलकर वह दिन दूर नहीं जब हमारा ही अंग पीओके स्वयं लौट कर कहेगा, मैं भारत हूं, भारत ही हूं, मैं वापस आऊंगा. ಆಪರೇಷನ್ ಸಿಂಧೂರವನ್ನ ಪಾಕಿಸ್ತಾನವೇ ಒಪ್ಪಿಕೊಂಡ್ರು ಭಾರತದಲ್ಲಿ ರಾಜಕೀಯ ಜಟಾಪಟಿ ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ಮಹೇಶ್, TV9, ನವದೆಹಲಿ.